ನಮಸ್ಕಾರ ಎಲ್ಲರಿಗೂ. ಕನ್ನಡಿಗ ನರ್ಸಿಂಗ್ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಬ್ಲಡ್ ಗ್ಲೂಕೋಸ್ ಟೆಸ್ಟ್. ಈ ಬ್ಲಡ್ ಗ್ಲೂಕೋಸ್ ಟೆಸ್ಟ್ನ ಎದಕ್ಕೆ ಮಾಡೋದು, ಏನು ಅದರಿಂದ ಯೂಸಸ್ಸು? ಆ್ಯಕ್ಚುಲಿ ಈ ಬ್ಲಡ್ ಗ್ಲೂಕೋಸ್ ಟೆಸ್ಟ್ನ ಎದಕ್ಕೆ ಮಾಡೋದು ಅಂದರೆ ನಮ್ಮ ನಮ್ಮ ಬ್ಲಡ್ ಒಳಗೆ ಗ್ಲೂಕೋಸ್ ಲೆವೆಲ್ ಎಷ್ಟಿದೆ ಅಂತ ಐಡೆಂಟಿಫಿಕೇಷನ್ ಮಾಡೋದು. ಇನ್ ಕೇಸ್ ಅದೇನಾದರೂ ಕಡಿಮೆ ಇತ್ತಪ್ಪ ಅಂದರೆ ಅದು ಹೈಪೋಗ್ಲಾಸಿಮಿಯಾ ಅಂತ ಕಂಡೀಷನ್ ಆಗುತ್ತೆ. ನೆಕ್ಸ್ಟ್ ಅದು ಇನ್ ಕೇಸ್ ಜಾಸ್ತಿ ಇತ್ತಪ್ಪ ಅಂದರೆ ಹೈಪರ್ ಗ್ಲಾಸಿಮಿಯಾ ಅಂತ ಒಂದು ಕಂಡೀಷನ್ ಆಗುತ್ತೆ. ಓಕೆ, ಡಯಾಬಿಟಿಸ್ ಮೆಲ್ಟಸ್ ಐಡೆಂಟಿಫಿಕೇಷನ್ ಮಾಡೋದು. ಬ್ಲಡ್ ಗ್ಲೂಕೋಸ್ ಟೆಸ್ಟಿಂದ ಏನೇನೆಲ್ಲ ಐಡೆಂಟಿಫಿಕೇಷನ್ ಮಾಡೋದು, ಹೈಪರ್ ಗ್ಲೈಸಿಮಿಯಾ, ಹೈಪೋಗ್ಲೈಸಿಮಿಯಾ, ಡಯಾಬಿಟಿಸ್ ಮೆಲ್ಟಸ್. ಓಕೆ, ನೋಡೋಣ ಯಾವ ಥರ ಪ್ರೊಸೀಜರು ಹೆಂಗೆ ಮಾಡಬೇಕು. ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಿಮಗೆ ನಾನು ಒಂದು ಹಿಂಟ್ ಕೊಡ್ತೀನಿ, ಅಂದರೆ ಅದ್ರ ವ್ಯಾಲ್ಯೂಸ್ ಏನು, ನಾರ್ಮಲ್ ವ್ಯಾಲ್ಯೂಸ್ ಏನು, ಯಾವಾಗ ಹೆಂಗೆ ಯಾವ ಥರ ಇರುತ್ತೆ ಅಂತ. ಓಕೆ, ಕಂಪ್ಲೀಟ್ ವಿಡಿಯೋ ನೋಡಿ, ಮಿಸ್ ಮಾಡದೆ ನೋಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವಾಟ್ ಈಸ್ ಬ್ಲಡ್ ಗ್ಲೂಕೋಸ್ ಗೊತ್ತಾಗಬೇಕಲ್ಲ. ನಮ್ಮ ಬ್ಲಡ್ ಗ್ಲೂಕೋಸ್ ಅಂದರೆ ಏನು ಗೊತ್ತಾಗಬೇಕಲ್ಲ. ಓಕೆ, blood glucose test is a diagnostic procedure used to measure the concentration of a glucose in the blood to detect hypoglycemia, hyperglycemia and diabetes mellitus. This blood glucose test, it is a diagnostic procedure. Idondu diagnostic procedure to identify the hypoglycemia, hyperglycemia and diabetes mellitus. Okay, ನಮ್ಮ ಬ್ಲಡ್ ಒಳಗೆ ಎಷ್ಟು ಗ್ಲೂಕೋಸ್ ಲೆವೆಲ್ ಇದೆಯಲ್ಲ ಅದನ್ನು ಐಡೆಂಟಿಫಿಕೇಷನ್ ಮಾಡೋದೇ ಬ್ಲಡ್ ಗ್ಲೂಕೋಸ್ ಟೆಸ್ಟ್. ಓಕೆ, ಏನಿದ್ರ ಮೇನ್ ಪರ್ಪಸಸ್ ಏನು, ನಮ್ಗೆ ಬೇಕಾಗಿದ್ದು ಪರ್ಪಸಸ್. ಮೇನ್ ಪರ್ಪಸ್ ಟು ಐಡೆಂಟಿಫೈ ದ ಹೈಪೋಗ್ಲೈಸಿಮಿಯಾ ಆ್ಯಂಡ್ ಹೈಪರ್ಗ್ಲೈಸಿಮಿಯಾ ಮತ್ತು ಹೈಪರ್ಗ್ಲೈಸಿಮಿಯಾನ ಐಡೆಂಟಿಫೈ ಮಾಡೋದು. ನೆಕ್ಸ್ಟ್ ಟು ಮಾನಿಟರ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಇನ್ ಡಯಾಬಿಟಿಸ್ ಮೆಲ್ಟಸ್. ನೆಕ್ಸ್ಟ್ ಟು ಮಾನಿಟರ್ ದ ಕ್ರಿಟಿಕಲ್ ಇಲ್ ಪೇಷಂಟ್ಸ್. ಯಾರು ಇಲ್ ಪೇಷಂಟ್ಸ್ ಇರ್ತಲ್ಲ ಆ ಪೇಷಂಟ್ಗೆ ಮೇನ್ ಪರ್ಪಸ್ ಇದು. ನೆಕ್ಸ್ಟ್ ಟು ಡಯಾಗ್ನೋಸ್ ಡಯಾಬಿಟಿಸ್ ಮೆಲ್ಟ್. ಓಕೆ, ಏನು ಪರ್ಪಸ್ ಇರುತ್ತೆ, ಪರ್ಪಸ್ ನೋಡಬೇಕಲ್ವಾ. ಫಸ್ಟ್ ಪರ್ಪಸ್ ಟು ಐಡೆಂಟಿಫೈ ದ ಡಯಾಬಿಟಿಸ್ ಮೆಲ್ಟಸ್. ನೆಕ್ಸ್ಟ್ ಟು ಡಿಟೆಕ್ಟ್ ದ ಹೈಪೋಗ್ಲೈಸಿಮಿಯಾ ಆ್ಯಂಡ್ ಹೈಪರ್ಗ್ಲೈಸಿಮಿಯಾ. ನೆಕ್ಸ್ಟ್ ಟು ಮಾನಿಟರ್ ದ ಕ್ರಿಟಿಕಲ್ ಇಲ್ ಪೇಷಂಟ್. ಇವೆಲ್ಲ ಪರ್ಪಸಸ್ ಬ್ಲಡ್ ಗ್ಲೂಕೋಸ್ ಟೆಸ್ಟ್. ಓಕೆ, ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿರಿ, ಯಾಕಂದ್ರೆ ನಾನು 4 ಹಿಂಟ್ ಕೊಡ್ತೀನಿ. ಅಂದರೆ ಏನು ನಾರ್ಮಲ್ ವ್ಯಾಲ್ಯೂ, ಯಾವಾಗ ಬ್ಲಡ್ ಗ್ಲೂಕೋಸ್ ಟೆಸ್ಟ್ ಮಾಡ್ತಾರೆ, ಕಂಪ್ಲೀಟ್ ಅಟ್ ಲಾಸ್ಟ್ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಆರ್ಟಿಕಲ್ಸ್ ಏನೇನು ಬೇಕು ಈ ಟೆಸ್ಟ್, ಈ ಪ್ರೊಸೀಜರ್ ಮಾಡೋದಕ್ಕೆ ಆರ್ಟಿಕಲ್ಸ್ ಏನೇನು ರಿಕ್ವೈರ್ಡ್ ಇದೆ. ಫಸ್ಟ್ ಒನ್ ಗ್ಲುಕೋಮೀಟರ್. ನೆಕ್ಸ್ಟ್ ನೀಡಲ್ ಆರ್ ಲ್ಯಾನ್ಸೆಟ್. ನೆಕ್ಸ್ಟ್ ಆಲ್ಕೋಹಾಲ್ ಸ್ವ್ಯಾಬ್, ಡ್ರೈ ಕಾಟನ್, ನೆಕ್ಸ್ಟ್ ಗ್ಲೌಸ್, ಶಾರ್ಪ್ ಕಂಟೈನರ್ಸ್, ನೆಕ್ಸ್ಟ್ ರೆಕಾರ್ಡ್ ಸೀಟ್. ಇವೆಲ್ಲ ಆರ್ಟಿಕಲ್ಸ್ ನೀಡೆಡ್. ಓಕೆ, ನೆಕ್ಸ್ಟ್ ಆರ್ಟಿಕಲ್ನ ಅರೇಂಜ್ ಮಾಡಾಯಿತು. ನೆಕ್ಸ್ಟ್ ನಾವು ಪ್ರೊಸೀಜರ್ನ ಸ್ಟಾರ್ಟ್ ಮಾಡಬೇಕು. ಪ್ರೊಸೀಜರ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಬಿಫೋರ್ ನಾವು ಪೇಷಂಟ್ನ ಪ್ರಿಪೇರ್ ಮಾಡಬೇಕು. ನಾವು ಯಾವ ಪ್ರೊಸೀಜರ್ ಮಾಡ್ತೀವಲ್ಲ ಆ ಪ್ರೊಸೀಜರ್ಗೆ ಪೇಷಂಟ್ನ ಪ್ರಿಪೇರ್ ಮಾಡಬೇಕು. ಏನೆಲ್ಲ ಮಾಡಬೇಕು? ಓಕೆ, ಫಸ್ಟ್ ಏನು ಮಾಡಬೇಕಂದ್ರೆ ಎಕ್ಸ್ಪ್ಲೇನ್ ಪ್ರೊಸೀಜರ್ ಟು ದ ಪೇಷಂಟಿಗೆ ನಾವು ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಟೇಕ್ ಕನ್ಸೆಂಟ್ನ ಅವ್ರು ತೊಗೋಬೇಕು. ನೆಕ್ಸ್ಟ್ ಎನ್ಶೋರ್ ಕರೆಕ್ಟ್ ಟೈಮಿಂಗ್ ಅಂದರೆ ಡಾಕ್ಟರ್ಸ್ ಆರ್ಡರ್ ಒಳಗೆ, ಅಂದರೆ ಡಾಕ್ಟರ್ಸ್ ನೋಟ್ಸ್ ಒಳಗೆ ಅವ್ರು ಮೆನ್ಷನ್ ಮಾಡಿರ್ತಾರೆ ಯಾವ್ದ್ಯಾವುದು ಶುಗರ್ ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ. ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸಾ, ನೆಕ್ಸ್ಟ್ ಪೋಸ್ಟ್ ಪ್ಯಾರಂಡಿಯಲ್ಲ, ರ್ಯಾಂಡಮ್ಮ, ಅದೆಲ್ಲ ಮೆನ್ಷನ್ ಮಾಡ್ತಾರೆ. ಅದನ್ನು ನೀವು ಕೇರ್ಫುಲ್ಲಾಗಿ ನೋಡಬೇಕು. ನೆಕ್ಸ್ಟ್ ಆಸ್ಕ್ ದ ಪೇಷಂಟ್ ಟು ವಾಶ್ ಹ್ಯಾಂಡ್ಸ್ ವಿತ್ ಸೋಪ್ ಆರ್ ವಾಟರ್. ಏನಾದರೂ ಆ ಪೇಷಂಟ್ ಹ್ಯಾಂಡ್ ಏನಾದರೂ ಕ್ಲೀನ್ ಇದ್ದಿದ್ದಿಲ್ಲಪ್ಪ ಅಂದರೆ ಅದನ್ನು ವಾಶ್ ಮಾಡೋಕ್ಕೆ ಅವ್ರಿಗೆ ನೀವು ಹೇಳಬೇಕು. ನೆಕ್ಸ್ಟ್ ಪ್ರೊವೈಡ್ ಕಂಫರ್ಟೇಬಲ್ ಪೊಸಿಷನ್, ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಆರ್ ಆಲ್ ದ ಪ್ರಿಪ್ರೇಷನ್ ಆಫ್ ದ ಪೇಷಂಟ್. ಏನೇನು ಪ್ರಿಪ್ರೇಷನ್ ಮಾಡಬೇಕಲ್ಲ. ಓಕೆ, ನೆಕ್ಸ್ಟ್ ಲೆಟ್ಸ್ ಸ್ಟಾರ್ಟ್ ಪ್ರೊಸೀಜರ್. ಫಸ್ಟ್ ಏನು ಮಾಡಬೇಕು, ವಾಶ್ ಹ್ಯಾಂಡ್ಸ್ ಆ್ಯಂಡ್ ವೇರ್ ದ ಗ್ಲೌಸ್. ನಾವು ಪ್ರೊಸೀಜರ್ ಮಾಡೋದು ನಾವಲ್ವಾ. ವಾಶ್ ಹ್ಯಾಂಡ್ಸ್, ವೇರ್ ದ ಗ್ಲೌಸ್. ನೆಕ್ಸ್ಟ್ ಚೆಕ್ ದ ಗ್ಲುಕೋಮೀಟರ್ ವರ್ಕಿಂಗ್ ಆರ್ ನಾಟ್. ಗ್ಲುಕೋಮೀಟರ್ ವರ್ಕಿಂಗ್ ಆಗ್ತಾ ಇಲ್ಲಪ್ಪ ಅಂದರೆ ನಮಗೇನದು ಪ್ರಾಪರಾಗಿ ಟೆಸ್ಟ್ ಮಾಡೋಕ್ಕಾಗಲ್ಲ. ಓಕೆ, ನಾರ್ಮಲ್ ವ್ಯಾಲ್ಯೂಸ್ ಸಿಗೋದಿಲ್ಲ ಗ್ಲುಕೋಮೀಟರ್ ವರ್ಕಿಂಗ್ ಆಗ್ತಿಲ್ಲ ಅಂದರೆ. ನೆಕ್ಸ್ಟ್ ಇನ್ಸರ್ಟ್ ಟೆಸ್ಟ್ ಸ್ಟ್ರಿಪ್ಸ್ ಇಂಟು ದ ಗ್ಲುಕೋಮೀಟರ್ ಒಳಗೆ ಟೆಸ್ಟ್ ಸ್ಟ್ರಿಪ್ನ ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್ ಸೆಲೆಕ್ಟ್ ದ ಪಂಕ್ಚರ್ ಸೈಟ್, ಯೂಸ್ ದ ಸೈಡ್ ಆಫ್ ಫಿಂಗರ್ ಟಿಪ್. ಸೆಲೆಕ್ಟ್ ದ ಪಂಕ್ಚರ್ ಟಿಪ್, ಹ್ಯಾಂಡ್ ಒಳಗೆ ನಾವು ಅದನ್ನು ಸೆಲೆಕ್ಟ್ ಮಾಡೋಕೆ ಹೋಗಬೇಕು. ಆಲ್ಮೋಸ್ಟ್ ಆಲ್ ಈ ಫಿಂಗರ್ನ ಇಲ್ಲ ಮಿಡಲ್ ಫಿಂಗರ್ನ ಯೂಸ್ ಮಾಡ್ತಾರೆ. ಓಕೆ, ಸೈಡ್ ಐತಲ್ಲ, ಸೈಡ್ ಒಳಗೆ ನಾವು ಇದನ್ನ ಮೊದಲಿಗೆ ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಏರಿಯಾ ನಾವು ಇದನ್ನು ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು, ಟೇಕ್ ದ ಆಲ್ಕೋಹಾಲ್ ಸ್ವ್ಯಾಬ್ ಆ್ಯಂಡ್
ಕ್ಲೀನ್ ಇನ್ ಸರ್ಕ್ಯುಲರ್ ಮ್ಯಾನರ್ ಒಳಗೆ ಆ ಏರಿಯಾನ ಕ್ಲೀನ್ ಮಾಡಬೇಕು. ನೆಕ್ಸ್ಟ್ ಯೂಸ್ ಸ್ಟೆರೈಲ್ ಲ್ಯಾನ್ಸೆಟ್ ಆರ್ ನೀಡಲ್ ಟು ಪ್ರಿಕ್ ದ ಫಿಂಗರ್. ಇದೇನೈತಲ್ಲ ಈ ಫಿಂಗರ್ ನೀವು ಸೆಲೆಕ್ಟ್ ಮಾಡಿರಪ್ಪ ಅಂದರೆ ಏನಾದ್ರು ಸರ್ಕ್ಯುಲರ್ ಮೋಷನ್ ಒಳಗೆ ಕ್ಲೀನ್ ಮಾಡಿ ನೆಕ್ಸ್ಟ್ ಇದು ಡ್ರೈ ಆಗಬೇಕು. ಓಕೆ, ಡ್ರೈ ಆಗೋ ತನಕ ವೇಟ್ ಮಾಡಿ. ಡ್ರೈ ಆದಮೇಲೆ ಏನು ಮಾಡಬೇಕು, ಲ್ಯಾನ್ಸೆಟ್ ಆರ್ ನೀಡಲಿಂದ ಪ್ರಿಕ್ ಮಾಡಬೇಕು. ಅಂದರೆ ಪರ್ಪೆಂಡಿಕ್ಯುಲರ್ ವೇದೊಳಗೆ ಡೈರೆಕ್ಟ್ ಹಿಂಗೆ ಪಿಕ್ ಮಾಡೋಲ್ಲ, ಹಿಂಗೆ ಇರ್ಕೊಂಡು ಡೈರೆಕ್ಟ್ ಹೋಗಿ ಪ್ರಿಕ್ ಮಾಡೋದು, ಸೈಡ್ ಒಳಗೆ ಪ್ರಿಕ್ ಮಾಡಬೇಕು, ಪರ್ಪೆಂಡಿಕ್ಯುಲರ್ ಮ್ಯಾನರ್ ಒಳಗೆ ಪ್ರಿಕ್ ಮಾಡಬೇಕು. ನೆಕ್ಸ್ಟ್ ವೈಪ್ ಅವೇ ದ ಫಸ್ಟ್ ಡ್ರಾಪ್ ಆಫ್ ದ ಬ್ಲಡ್. ಏನು ನಾವು ಪ್ರಿಕ್ ಮಾಡಿಬಿಟ್ರೆ ನೆಕ್ಸ್ಟ್ ಬ್ಲಡ್ ಬರುತ್ತಲ್ಲ ಅದನ್ನು ಟೆಸ್ಟಿಗೆ ತೊಗೊಳಲ್ಲ, ಅದನ್ನು ವೈಪ್ ಮಾಡಬೇಕು, ಅಂದರೆ ಅದನ್ನು ಒರೆಸ್ಬೇಕು. ನೆಕ್ಸ್ಟ್ ಸ್ಕ್ವೀಸ್ ದ ಫಿಂಗರ್ನ ಸ್ಕ್ವೀಸ್ ಮಾಡಿದಾಗ 1 ಡ್ರಾಪ್ ಬ್ಲಡ್ ಬರುತ್ತೆ, ಆ ಬ್ಲಡ್ನ ತೊಗೋಬೇಕು. ಓಕೆ, ಸ್ಕ್ವೀಸ್ ಫಿಂಗರ್ ಟು ಆಬ್ಟೇನ್ ದ ಡ್ರಾಪ್ ಆಫ್ ಬ್ಲಡ್. ನೆಕ್ಸ್ಟ್ ಏನು ಮಾಡಬೇಕು, ಅದಾದಮೇಲೆ ಟಚ್ ಬ್ಲಡ್ ಡ್ರಾಪ್ ಟು ಟೆಸ್ಟ್ ಸ್ಟ್ರಿಪ್ಸ್. ಅಲ್ಲಿ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಗ್ಲುಕೋಮೀಟರ್ ಒಳಗೆ ಟೆಸ್ಟ್ ಸ್ಟ್ರಿಪ್ನ ಆಲ್ರೆಡಿ ಇನ್ಸರ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಅಲ್ಲಿ ಐತಲ್ಲ ಲಾಸ್ಟ್ ಎಂಡಿಗೆ ಬ್ಲಡ್ ಡ್ರಾಪ್ನ ಟಚ್ ಮಾಡಬೇಕು. ಟಚ್ ಮಾಡಿದಾಗ ವೇಟ್ ಮಾಡಬೇಕು, ಗ್ಲುಕೋಮೀಟರ್ ರೀಡಿಂಗ್ನ ತೋರಿಸುತ್ತೆ. ಓಕೆ, ಒಂದು ಇಮಿಡಿಯೇಟಾಗಿ ತೋರಿಸುತ್ತೆ. ಓಕೆ, ವೇಟ್ ಫಾರ್ ಗ್ಲುಕೋಮೀಟರ್ ರೀಡಿಂಗ್. ನೆಕ್ಸ್ಟ್ ನೋಟ್ ದ ಬ್ಲಡ್ ಗ್ಲೂಕೋಸ್ ವ್ಯಾಲ್ಯೂ. ಅದೇನು ಬ್ಲಡ್ ಗ್ಲೂಕೋಸ್ ವ್ಯಾಲ್ಯೂನ ಹೇಳಿರ್ತಲ್ಲ ಅದನ್ನ ನೋಟ್ ಮಾಡ್ಕೋಬೇಕು. ಇನ್ ಕೇಸ್ ಏನಾದರೂ ಚೇಂಜಸ್ ಇತ್ತಪ್ಪ, ವೇರಿಯೇಷನ್ ಇತ್ತಪ್ಪ ಅಂದರೆ ಅದನ್ನು ಡಾಕ್ಟರಿಗೆ ನೀವು ಇನ್ಫಾರ್ಮ್ ಮಾಡಬೇಕು. ಇವನ್ ನಾರ್ಮಲ್ ಇದ್ರೂ ಇನ್ಫಾರ್ಮ್ ಮಾಡಬೇಕು, ಏನಾದರೂ ವೇರಿಯೇಷನ್ ಇತ್ತಂದ್ರೂ ಇನ್ಫಾರ್ಮ್ ಮಾಡಬೇಕು. ನೆಕ್ಸ್ಟ್ ಅಪ್ಲೈ ಕಾಟನ್ ಆ್ಯಂಡ್ ಜೆಂಟಲ್ ಪ್ರೆಷರ್ ಟು ದ ಪಂಕ್ಚರ್ ಸೈಟ್. ಸೇಮ್ ಅಪ್ಲೈ ಕಾಟನ್ ಆ್ಯಂಡ್ ಜೆಂಟಲ್ ಪ್ರೆಷರ್ ಟು ದ ಪಂಕ್ಚರ್ ಸೈಟ್. ಓಕೆ, ಡಿಸ್ಪೋಸ್ ಲ್ಯಾನ್ಸೆಟ್ ಆರ್ ನೀಡಲ್ ಇನ್ ಶಾರ್ಪ್ ಕಂಟೈನರ್ಸ್. BMW ವೇಸ್ಟ್ ಮ್ಯಾನೇಜ್ಮೆಂಟ್ ಏನೈತಲ್ಲ, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಒಳಗೆ ಅದನ್ನೆಲ್ಲ ಡಿಸ್ಕಾರ್ಡ್ ಮಾಡಬೇಕು. ನೆಕ್ಸ್ಟ್ ರಿಮೂವ್ ದ ಗ್ಲೌಸ್ ಆ್ಯಂಡ್ ಪರ್ಫಾರ್ಮ್ ಹ್ಯಾಂಡ್ ವಾಶ್. ಎಲ್ಲ ಪ್ರೊಸೀಜರ್ ಮೇಲೆ ಕಂಪಲ್ಸರಿ ಹ್ಯಾಂಡ್ ವಾಶ್ ಮಾಡಬೇಕು. ಓಕೆ, ನೆಕ್ಸ್ಟ್ ರೆಕಾರ್ಡ್ ಡೇಟ್, ಟೈಮ್ ಆ್ಯಂಡ್ ಗ್ಲೂಕೋಸ್ ವ್ಯಾಲ್ಯೂ. ನೆಕ್ಸ್ಟ್ ಮೆನ್ಷನ್ ಟೈಪ್ ಆಫ್ ಟೆಸ್ಟ್, ರಿಪೋರ್ಟ್ ಅಬ್ನಾರ್ಮಲ್ ವ್ಯಾಲ್ಯೂಸ್ ಇಮಿಡಿಯೇಟ್ಲಿ. ಇದೆಲ್ಲ ಏನಪ್ಪ ಅಂದರೆ ಬ್ಲಡ್ ಗ್ಲೂಕೋಸ್ ಟೆಸ್ಟ್. ಓಕೆ, ನಾನು ನಿಮಗೆ 4 ಪಾಯಿಂಟ್ ಹೇಳ್ತೇನೆ ಅಂದೈತಿ. ಯಾವಾಗ ನಮ್ಮದು ಬ್ಲಡ್ ನಾರ್ಮಲ್ ಯಾವಾಗಿರುತ್ತೆ, ಏನು ಹೆಂಗೆ ಚೆಕ್ ಮಾಡಬೇಕು ಅನ್ನೋದು. ಮೇನ್ ಬ್ಲಡ್ ಗ್ಲೂಕೋಸ್ ಒಳಗೆ 3 ಟೈಪ್ಸ್ ಇರುತ್ತೆ. ಟೈಪ್ಸ್ ಆಫ್ ಬ್ಲಡ್ ಗ್ಲೂಕೋಸ್ ಟೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಯಾವಾಗ ನಾವು ಬ್ಲಡ್ ಟೆಸ್ಟ್ ಮಾಡಬೇಕು, ಯಾವಾಗ ಡಾಕ್ಟರ್ಸ್ ಐತಲ್ಲ ಅದನ್ನು ಮೆನ್ಷನ್ ಮಾಡಿರ್ತಾರೆ. ನಾವು ಡಾಕ್ಟರ್ ನೋಟ್ಸ್ ಒಳಗೆ ನೋಡಬೇಕು ಯಾವಾಗ ಅವ್ರು ಮೆನ್ಷನ್ ಮಾಡ್ತಾರೆ, ಏನು ಮೆನ್ಷನ್ ಮಾಡ್ತಾರೆ, ಯಾವ ಟೈಪ್ ಮೆನ್ಷನ್ ಮಾಡಿರ್ತಾರೆ, ಕಂಪಲ್ಸರಿ ನೋಡಿ ಟೆಸ್ಟ್ ಮಾಡಬೇಕು. ಅದರೊಳಗೆ ಫಸ್ಟ್ ಒಂದು ಯಾವುದಪ್ಪ ಅಂದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್. ಇದನ್ನು ಶಾರ್ಟ್ಕಟ್ಟಾಗಿ FBS ಅಂತಾರೆ. ಏನು ಫಾಸ್ಟಿಂಗ್ ಬ್ಲಡ್ ಶುಗರ್, ಇದನ್ನು ಶಾರ್ಟ್ಕಟ್ಟಾಗಿ FBS. ಓಕೆ, ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂದರೆ ಏನು ಹೇಳೋಣ. ಫಾಸ್ಟಿಂಗ್ ಬ್ಲಡ್ ಶುಗರ್ ಈಸ್ ದ ಲೆವೆಲ್ ಆಫ್ ಗ್ಲೂಕೋಸ್ ಇನ್ ದ ಬ್ಲಡ್ ಮೆಜರ್ ಆಫ್ಟರ್ ಫಾಸ್ಟಿಂಗ್ ಫಾರ್ 8 to 12 hours. ಮೆಜರ್ ಆಫ್ಟರ್ ಫಾಸ್ಟಿಂಗ್ 8 to 12 hours. 8 to 12 hours ಆದಮೇಲೆ ಮೆಜರ್ ಮಾಡಿದೆ ಫಾಸ್ಟಿಂಗ್ ಬ್ಲಡ್ ಶುಗರ್. ಎಕ್ಸ್ಪೆಷಲಿ ನೈಟ್ ಟೈಮ್. ಓಕೆ, ನೈಟ್ ಟೈಮ್ ಆಲ್ರೆಡಿ ಫಾಸ್ಟಿಂಗ್ ಒಳಗಿರ್ತಾರೆ, ಮಾರ್ನಿಂಗ್ ಇಮಿಡಿಯೇಟಾಗಿ ನಾವು ಚೆಕಪ್ ಮಾಡಬೇಕು. ಓಕೆ, ಇದು ನಾರ್ಮಲ್ ವ್ಯಾಲ್ಯೂ ಏನಪ್ಪ ಅಂದರೆ 17 to 99 mg/dl. ನೆನಪಿಟ್ಕೋರಿ, ಇಂಪಾರ್ಟೆಂಟ್. ಕೇಳ್ಬೋದು, MCQ ಒಳಗೆ ಕೇಳ್ಬೋದು, ಏನು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಕೇಳ್ಬೋದು. ಫಾಸ್ಟಿಂಗ್ ಬ್ಲಡ್ ಶುಗರ್ ನಾರ್ಮಲ್ ವ್ಯಾಲ್ಯೂ ಏನಪ್ಪ ಅಂದರೆ 70 to 99 mg/dl. 70 to 99 mg/dl is the fasting blood sugar normal value. Next, post-prandial blood sugar. Post ಅಂತ ಐತಿ, ಆಫ್ಟರ್ ದ ಫುಡ್. post-prandial blood sugar ಅಂದರೆ ಆಫ್ಟರ್ ದ ಫುಡ್ 2 hours ಆದಮೇಲೆ ಚೆಕಪ್ ಮಾಡೋದೆ post-prandial blood sugar. ಇದನ್ನು ಯಾವ ಥರ ಮೆನ್ಷನ್ ಮಾಡ್ತಾರೆ ಅಂದರೆ PPBS. ಯಾವ ಥರ PPBS. ಓಕೆ, ಡಾಕ್ಟರ್ ಮೆನ್ಷನ್ ಮಾಡೋದು ನಿಂಗೆ ಅಲ್ಲೇನು ನಮ್ಮ ನೋಟ್ಸ್ ಒಳಗೆ ಅವ್ರ ನೋಟ್ಸ್ ಒಳಗೆ post-prandial ಅಂತ ಬರೆಯೋದಿಲ್ಲ, ಅವರು PPBS ಅಂತ ಬರೀತಾರೆ. ನೀವು ಅದನ್ನು ಗೊತ್ತಿರಬೇಕು ನಿಂಗೆ ಅದ್ರ ಫುಲ್ ಫಾರ್ಮ್. ಓಕೆ, ನೆಕ್ಸ್ಟ್ ಏನಪ್ಪ post-prandial blood sugar ಅಂದರೆ is the blood glucose level measures 2 hours after eating a normal meal. 2 hours ಆದಮೇಲೆ ಚೆಕಪ್ ಮಾಡಿಸೋದೆ post-prandial blood sugar. ಇದ್ರ ನಾರ್ಮಲ್ ರೇಂಜ್ ಏನಪ್ಪ ಅಂದ್ರೆ ಲೆಸ್ ದೆನ್ 140 mg/dl. 140ಕ್ಕಿಂತ ಕಡಿಮೆ ಇರಬೇಕು.
140 ಮೇಲೆ ಜಾಸ್ತಿ ಇತ್ತಪ್ಪ ಅಂದರೆ ಅದು ಡಯಾಬಿಟಿಸ್ ಇಂಡಿಕೇಟ್ ಮಾಡುತ್ತೆ. 140 ಮೇಲೆ, ಓಕೆ. 140ಕ್ಕಿಂತ ಕಡಿಮೆ, ಲೆಸ್ ದ್ಯಾನ್ 140 mg/dl. ಓಕೆ. ನೆಕ್ಸ್ಟ್ ಥರ್ಡ್ ಒನ್, ರ್ಯಾಂಡಮ್ ಬ್ಲಡ್ ಶುಗರ್. ಇದನ್ನು RBS ಅಂತಾರೆ, ರ್ಯಾಂಡಮ್ ಬ್ಲಡ್ ಶುಗರ್, RBS. RBS ಏನು, ನಮ್ಮ ನೇಮ್ ಒಳಗೆ ಇಂಡಿಕೇಟ್ ಮಾಡಾಕತ್ತೆ, ರ್ಯಾಂಡಮ್ ಆಗಿ ಚೆಕಪ್ ಮಾಡೋದು. ಓಕೆ. ಇದಕ್ಕೇನು ಊಟ ಆದಮೇಲೆ ಮಾಡಬೇಕು, ನೈಟ್ ಫಾಸ್ಟಿಂಗ್ ಮಾಡಾದ್ಮೇಲೆ ಮಾಡಬೇಕು, ಏನಿಲ್ಲ. ರ್ಯಾಂಡಮ್ ಬ್ಲಡ್ ಶುಗರ್ ಅಂದರೆ ರ್ಯಾಂಡಮ್ ಆಗಿ ಚೆಕ್ ಮಾಡೋದು, ನೇಮ್ ಇಂಡಿಕೇಟೇ ಮಾಡಾಕತ್ತೆ, ರ್ಯಾಂಡಮ್ ಬ್ಲಡ್ ಶುಗರ್. ಏನು ಇದ್ರ ಮೀನಿಂಗು? ರ್ಯಾಂಡಮ್ ಬ್ಲಡ್ ಶುಗರ್ ಈಸ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್ ಮೆಜರ್ ಆಟ್ ಎನಿ ಟೈಮ್. ರ್ಯಾಂಡಮ್ ಬ್ಲಡ್ ಶುಗರ್ is the blood sugar level measured at any time of the day. ನಾರ್ಮಲ್ ರೇಂಜ್ ಏನಿದ್ರದ್ದು ಬೇಕಲ್ಲ, ನಾರ್ಮಲ್ ರೇಂಜ್ ಬಿಲೋ 140 mg/dl. 140ಕ್ಕಿಂತ ಕಡಿಮೆ ಇರಬೇಕು, ಬಿಲೋ 140 mg/dl. ಓಕೆ. ಡಯಾಬಿಟಿಸ್ ಯಾವಾಗ ಇಂಡಿಕೇಟ್ ಮಾಡುತ್ತಿದ್ದು ರ್ಯಾಂಡಮ್ ಬ್ಲಡ್ ಶುಗರ್ ಅಂದ್ರೆ more than or equal to 200 mg/dl. 200 mg/dl. ಇನ್ ಕೇಸ್ 140 to 200 ಇರ್ತಲ್ಲ, ಪ್ರೀ ಡಯಾಬಿಟಿಸ್ನ ಇಂಡಿಕೇಟ್ ಮಾಡುತ್ತೆ. ಮೋರ್ ದೆನ್ 200 ಇರ್ತಂದ್ರೆ ಕನ್ಫರ್ಮ್ ಆ ಪೇಷಂಟ್ ಐತಲ್ಲ ಡಯಾಬಿಟಿಕ್. ಓಕೆ. ಇನ್ ಕೇಸ್ 140 to 200 ಬಿಲೋ ಇರುತ್ತಂದ್ರೆ ಅದು ಪ್ರೀ ಡಯಾಬಿಟಿಸ್ ಬರೋ ಚಾನ್ಸಸ್ ಐತಿ ಫ್ಯೂಚರ್ ಒಳಗೆ. ಓಕೆ. ಏನೇನು ಟೈಪ್ಸು? ಫಾಸ್ಟಿಂಗ್ ಬ್ಲಡ್ ಶುಗರ್, post-prandial blood sugar, next random blood sugar. Okay, I hope you all are understand my class. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ. ಮತ್ತು ಯಾವುದಾದ್ರೂ ಟಾಪಿಕ್ ಬೇಕಂದರೆ, ನಿಮ್ಗೆ ಯಾವುದಾದ್ರೂ ಟಾಪಿಕ್ ಡಿಫಿಕಲ್ಟ್ ಅನ್ನಿಸ್ತಾ ಇದ್ದರೆ ಕಮೆಂಟ್ ಮಾಡಿ, ಆ ಟಾಪಿಕ್ನ ಮಾಡೋಣ, ಆ ಟಾಪಿಕ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ. ಐ ಥಿಂಕ್ ಇದು ಕ್ಲಿಯರ್ ಆಯ್ತಂತೆ. ಇದು ಥಿಯರಿ ಕ್ಲಾಸ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಪ್ರಾಕ್ಟಿಕಲ್ ಕ್ಲಾಸ್ನ ಅಪ್ಲೋಡ್ ಮಾಡ್ತೀನಿ. ಯಾವ ಥರ ಇದು ಏನು ಥಿಯರಿ ಐತಲ್ಲ ಅದೇ ಥರನ ಆ ಪ್ರೊಸೀಜರ್ಸ್ನ ಫಾಲೋ ಮಾಡ್ಕೊಂಡು ಪ್ರಾಕ್ಟಿಕಲ್ ಕ್ಲಾಸ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಾಜು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮರಿಬೇಡಿ.